ಹಲೋ, ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನಾನು ಕೂಡ ಸುಮಾ ಗೌಡ್ರ ಮನೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೆ. ತುಂಬ ಸಂತೋಷವಾಗಿದ್ದರು, ತುಂಬ ಖುಷಿಯಾಗಿದ್ದರು. ಅವ್ರದ್ದು ಯಾವುದೇ ಥರ ವಿಡಿಯೋ ಹಾಕಿರಲಿ ನಾನು ಮಿಸ್ ಮಾಡದೆ ನೋಡ್ತಾ ಇದ್ದೆ. ಯಾಕಂದರೆ ಅಷ್ಟು ಒಳ್ಳೆಯವರು, ತುಂಬ ಚೆನ್ನಾಗೇ ಮಾತಾಡ್ತಾಯಿದ್ರು. ತಾಯಿ ಅಂತ ಅಂದ್ರೇ ಹಾಗೆ, ಮಕ್ಕಳು ಅಂದರೆ ಪ್ರೀತಿ. ಆದರೆ ಇವತ್ತು ಸುಮಾ ಗೌಡ್ರ ಮನೆ ಸುಮಾ ಆಂಟಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ತುಂಬ ಬೇಜಾರಾಗುತ್ತೆ. ಎಷ್ಟು ಬೇಜಾರಾಗುತ್ತೆ ಅಂದರೆ, ತಾಯಿನ ಕಳ್ಕೊಳ್ಳೋದು ಅಂದರೆ ತುಂಬಾ ಕಷ್ಟ. ತಾಯಿ ತಂದೆ ಅನ್ನೋದೇ ಒಂಥರ ವರ, ದೇವರು, ನಮ್ಮ ಕಣ್ಣಿಗೆ ಕಾಣೋ ದೇವರು ಅಂತಲೇ ಹೇಳ್ಬೋದು. ಆದರೆ ಇವತ್ತು ಸ್ವಾತಿ ಸಿಸ್ಟರ್ ಆಗಿರ್ಬೋದು, ಸುಹಾಸ್ ಬ್ರದರ್ ಆಗಿರ್ಬೋದು, ತುಂಬ ನೋವಲ್ಲಿರ್ತೀರ ಅಂತ ನಾವು ಭಾವಿಸ್ತೀವಿ. ಯಾಕಂದರೆ ಆ ನೋವು ಅನ್ನೋದು ಬಂದೇ ಬರುತ್ತೆ. ನಾವು ಕೂಡ ವಿಡಿಯೋಸ್ಗಳನ್ನ ನೋಡಿ ತುಂಬ ಬೇಜಾರಾಯಿತು. ಆಂಟಿ ಇಲ್ಲ, ಅವ್ರಿಗೆ ಗೊತ್ತಾಗ್ತಾ ಇತ್ತೋ ಏನೋ ಗೊತ್ತಿಲ್ಲ. ಮೊನ್ನೆ ನಾವು ರೀಸೆಂಟಾಗೆ ಒಂದು ವಿಡಿಯೋ ನೋಡಿದೆ ನಾನು. ಅವರ ಮಗಳದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅವರ ಅಮ್ಮನಿಗೆ ಸ್ವೀಟ್ ತಿನ್ನಿಸ್ತಾಯಿದ್ರು. ಆವಾಗಲೂ ಕೂಡ ಅಷ್ಟೇ ಮಗಳನ್ನು ತಬ್ಕೊಂಡು ತುಂಬಾ ಅಳ್ತಾಯಿದ್ರು. ಅವ್ರಿಗೆ ಗೊತ್ತಾಗಿತ್ತು ಅಂತ ಅನಿಸುತ್ತೆ, ಏನೋ ಗೊತ್ತಿಲ್ಲ. ಪಾಪ ನಾನು ಯಾವತ್ತಿದ್ರೂ ಬದುಕಲ್ಲ, ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅಂತ ಅವರು ಆಲ್ರೆಡಿ ಪ್ರಿಪೇರ್ ಆಗಿಬಿಟ್ಟಿದ್ರು ಅನಿಸುತ್ತೆ. ನಮಗೂ ಅವ್ರ ವಿಡಿಯೋ ನೋಡಿದಾಗಲೆಲ್ಲ ನಮಗೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಹಾಗೆ ಸ್ನೇಹಿತರೆ, ಹೆಂಗೆ ಅಂದರೆ, ಈಗ ಅವರ ಸೊಸೆ ಈಗ ಪ್ರೆಗ್ನೆಂಟು. ಅವ್ರ ಹೊಟ್ಟೆಲೇ ಅವ್ರು ಹುಟ್ಟು ಬರಲಿ, ಗಂಡಾಗಿರಲಿ ಹೆಣ್ಣಾಗಿರಲಿ, ಅವ್ರ ಹೊಟ್ಟೆಲೇ ಅವರು ಹುಟ್ಟು ಬರಲಿ ಅಂತಲೇ ನಾನು ದೇವರಲ್ಲಿ ಕೇಳ್ಕೊತೀನಿ. ನನ್ನ ಇಷ್ಟ ದೇವ್ರುಗಳನ್ನ ಕೇಳ್ಕೊತೀನಿ. ಯಾಕಂದರೆ ಅವ್ರು ತುಂಬ ಆಸೆ ಇಟ್ಕೊಂಡಿದ್ರು. ಮಗ, ಸೊಸೆ, ಮಗಳು, ಅಳಿಯ, ಮೊಮ್ಮಗ, ಅದರಲ್ಲೂ ಅವರ ಯಜಮಾನ್ರು ಎಲ್ಲರೂ ಕೂಡ ತುಂಬ ಪ್ರೀತಿ ತೋರಿಸ್ತಾಯಿದ್ರು, ತುಂಬ ಪ್ರೀತಿಯಿಂದ ಇದ್ದರು. ನಾವಂತೂ ಅವ್ರ ವೀಡಿಯೋಸ್ಗಳನ್ನೇ 4 ವರ್ಷದಿಂದ ಕಂಟಿನ್ಯೂಸ್ ಆಗಿ ನೋಡಿಕೊಂಡೇ ಬರ್ತಾಯಿದ್ದೀವಿ. ನಾನು ಇವತ್ತು ವಿಡಿಯೋ ಮಾಡಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ನಾನು ಕೂಡ ಅವ್ರ ವಿಡಿಯೋಸ್ನ ನೋಡ್ತಾ ಇದ್ದೆ. ಸುಮಾ ಆಂಟಿ, ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ತುಂಬ ಬೇಜಾರಾಗುತ್ತೆ. ಆ ಕಾಯಿಲೆ ಅಂದ್ರೇ ಹಾಗೆ, ಅದು ಬಿಡೋದೇ ಇಲ್ಲ, ಕರ್ಕೊಂಡು ಹೋಗೋ ತನಕ ಬಿಡೋದೇ ಇಲ್ಲ. ನಿಮ್ಮ ಮಗಳು ಕೂಡ ತುಂಬಾ ಖರ್ಚು ಮಾಡಿ ತುಂಬ ಚೆನ್ನಾಗಿ ಎಲ್ಲರೂ ಕೂಡ ನಿಮ್ಮನ್ನು ಕೇರ್ ಮಾಡಿ ನೋಡ್ಕೊತಾ ಇದ್ರು. ಅವ್ರಿಗೆ ಎಷ್ಟು ಆಗುತ್ತೋ, ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮನ್ನು ಕೇರ್ ಮಾಡಿ ನಿಮ್ಮ ಜೊತೆಲೇ ಇದ್ದು ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ಅವರು ಕೂಡ ನಮ್ಮಮ್ಮನ ಹೇಗಾದರೂ ಮಾಡಿ ಉಳಿಸ್ಕೋಬೇಕಲ್ಲ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಯಾಕಂದರೆ ಮಕ್ಕಳು ತಾಯಿದಿರನ್ನ ಕಳ್ಕೊಳ್ಳೋಕ್ಕೆ ಯಾರೂ ಇಷ್ಟಪಡಲ್ಲ. ಹಾಗೆ ನಾವು ಕೂಡ ವಿಡಿಯೋಸ್ಗಳನ್ನ ನೋಡ್ತಾ ಇದ್ವಿ. ನಿಮ್ಮದು ಒಂದು ವಿಡಿಯೋ ಹಾಕಿದ್ರೂ ಕೂಡ ತಕ್ಷಣ ನೋಡ್ತಾ ಇದ್ವಿ. ಸುಹಾಸ್ ಬ್ರದರ್ದಾಗಿರ್ಬೋದು, ಮತ್ತು ಸ್ವಾತಿ ಸಿಸ್ಟರ್ ಆಗಿರ್ಬೋದು, ಮತ್ತು ಎಲ್ಲರೂ ಕೂಡ ನೀವು ಎಷ್ಟು ಎಂಜಾಯ್ ಮಾಡ್ತಾಯಿದ್ರಿ, ಎಷ್ಟು ಚೆನ್ನಾಗಿದ್ರಿ. ಮದುವೆ ಕೂಡ ಅಷ್ಟೇ ತುಂಬ ಚೆನ್ನಾಗೇ ಮಾಡಿದ್ರಿ ಮಗಂದು. ಆವಾಗಲೂ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರಿ ನೀವು. ಅದಾದಮೇಲೆ ಪಾಪ ನಿಮ್ಮ ಏನಾಯಿತು ಅಂತಲೇ ಗೊತ್ತಾಗಲ್ಲ, ಆರೋಗ್ಯದಲ್ಲಿ ಏರುಪೇರು ಅಂತ ಬಂದು ಈ ಥರ ಅದು ಎಲ್ಲರನ್ನೂ ಈ ಕಾಯಿಲೆ ಬತ್ತು ಅಂದರೆ ಅದು ಕರ್ಕೊಂಡು ಹೋಗುತ್ತೆ ಅನ್ನೋದಂತೂ ಕನ್ಫರ್ಮು. ಅದು ನಿಮಗೂ ತಿಳಿದಿತ್ತು ಅಂತ ಅನಿಸುತ್ತೆ. ಇವತ್ತು ನಮ್ಮನ್ನು ಮತ್ತು ನಿಮ್ಮ ಮಕ್ಕಳನ್ನ ಎಲ್ಲರನ್ನೂ ಬಿಟ್ಟು ಹೋಗಿದ್ದೀರಾ. ಹೋಗಲೇಬೇಕು, ಎಲ್ಲರೂ ಅಷ್ಟೇ, ಒಂದಲ್ಲ ಒಂದಿನ ಹೋಗಲೇಬೇಕು. ಹುಟ್ಟು ಉಚಿತ, ಸಾವು ಖಚಿತ ಅನ್ನೋದು ದೇವರು ಮೇಲೇ ಬರೆದು ಕಳಿಸಿರ್ತಾನೆ. ಅದು ನಿಯಮ ಅನ್ನೋದು ಸೃಷ್ಟಿಗೆ ವಿರುದ್ಧವಾಗಿ ಏನೂ ನಡೆಯಲ್ಲ. ಇವತ್ತು ಚಿಕ್ಕ ಮಕ್ಕಳಿರಲಿ, ದೊಡ್ಡ ಮಕ್ಕಳಿರಲಿ, ಅವರ ಟೈಮ್ ಬಂತು ಅಂದರೆ ಎಲ್ಲರೂ ಹೋಗಲೇಬೇಕು. ಇವತ್ತು ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀವಿ ಅಂದರೆ ನಾಳೆ ಹೇಗಿರ್ತೀವಿ ಅನ್ನೋದು ನಮಗೂ ಗೊತ್ತಿಲ್ಲ. ಹಾಗಾಗಿ ನಿಮ್ಮ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ ಅಂತ ನಾವು ಕೇಳ್ಕೊತೀವಿ. ನೀವೆಲ್ಲೂ ಹೋಗಿಲ್ಲ, ನಿಮ್ಮ ಮಕ್ಕಳ ಮಧ್ಯೆ ನಿಮ್ಮ ಮನೆಯಲ್ಲೇ ನೀವು ಆಶೀರ್ವಾದ ಮಾಡ್ತಾ ಇರ್ತೀರ ಅಂತ ನಾನು ತಿಳ್ಕೊತೀನಿ. ನನಗೆ ನೈಟ್ ಕೂಡ ಕನಸು ಬಿತ್ತು. ಇದೇನಪ್ಪ ಎಲ್ಲರೂ ಸುಮಾ ಆಂಟಿ ಇಲ್ಲ, ಅವರು ನಮ್ಮನ್ನೆಲ್ಲ ಬಿಟ್ಟೋದ್ರು ಅಂತ ವಿಡಿಯೋಸ್ಗಳ ಹಾಕ್ತಾಯಿದ್ದಾರೆ. ಇವ್ರು ನೋಡಿದ್ರೆ ಮಗಳ ಜೊತೆ ಶಾಪಿಂಗು ಅಂತ ಯಾವುದೋ ಮಾಲಲ್ಲಿ ನಿಮ್ಮನ್ನು ಯಾವುದೋ ವಿಡಿಯೋಸ್ ಅದೇ ರೀತಿ ಕನ್ವರ್ಸ್ತಾ ಮಲ್ಕೊಂಡಿದ್ದೆ. ಅಯ್ಯೋ ಸುಮಾ ಆಂಟಿ ಹಿಂಗೆ ಆಯ್ತಲ್ಲ ಅಂತ ನಾನು, ಇದೇನಪ್ಪ ಇವರು ಎಲ್ಲ ವಿಡಿಯೋಸ್ಗಳು ಹಾಕ್ತಾಯಿದ್ದಾರೆ, ಸುಮಾ ಆಂಟಿ ಇಲ್ಲ ಅಂತ. ಇವ್ರು ನೋಡಿದ್ರೆ ಚೆನ್ನಾಗಿದ್ದಾರೆ, ಮಗಳ ಜೊತೆ ಶಾಪಿಂಗ್ ಮಾಡ್ತಾಯಿದ್ದಾರೆ ಅಂತ ಕನಸಲ್ಲಿ ನೀವು ಕಂಡ್ರಿ ನನಗೆ. ಇಲ್ಲ, ನಾನು ಸುಮಾ ಆಂಟಿಗೆ ನಾನು ಇದ್ರ ಮುಖಾಂತರ ನಾನು 2 ಮಾತಾಡಿ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನನ್ನ ಆತ್ಮದಲ್ಲಿ ಇರ್ತಕ್ಕಂಥ ನಾನು ಪ್ರೀತಿನ ನಾನು ಈ ಮುಖಾಂತರ ಆದರೂ ಹೇಳ್ಕೊತಾ ಇದ್ದೀನಿ. ತುಂಬ ಇಷ್ಟಪಡ್ತಾ ಇದ್ವಿ, ನಿಮ್ಮ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿದ್ರಿ, ನೋಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿದ್ರಿ. ಮಾತಾಡೋದಾಗಿರಲಿ, ನೀವು ತಾಯಿ ಪ್ರೀತಿ ತೋರಿಸೋದಾಗಿರಲಿ
ತುಂಬ ಚೆನ್ನಾಗಿತ್ತು. ಬಟ್ ದೇವ್ರಿಗೆ ಇಷ್ಟ ಆಗಲಿಲ್ವೋ ಏನೋ, ಒಳ್ಳೆಯವ್ರನ್ನೇ ಕರ್ಕೊತಾನೆ ದೇವರು ಅನ್ನೋದು ನಿಜಾನೇ ಮಾಡ್ತಾಯಿದ್ದಾನೆ ದೇವರು ಕೂಡ. ಹಾಗೆ ನಮಗೂ ಕೂಡ ತುಂಬ ಬೇಜಾರಾಯಿತು. ಅದಾದಮೇಲೆ ಇನ್ನು ಧನಲಕ್ಷ್ಮಿ ಆಂಟಿ, ನಿಖಿತಾ ಕಿಚನ್ ವ್ಲಾಗ್ಸ್ ಅಂತ ನೋಡ್ತಾ ಇರ್ತೀವಿ. ನಿಖಿತಾ ಸಿಸ್ಟರ್ ಅಮ್ಮನೂ ಕೂಡ ಅಷ್ಟೇ 1 ವರ್ಷದಲ್ಲಿ ತೀರೋದ್ರು. ಧನಲಕ್ಷ್ಮಿ ಅಮ್ಮ ಅವರು ಅಷ್ಟೇ ಮಗಳನ್ನು ತುಂಬ ಇಷ್ಟಪಡ್ತಾಯಿದ್ರು. ಮಗಳು ಜೊತೆನೇ ಇರ್ತಾಯಿದ್ರು. ಎಷ್ಟು ಪ್ರೀತಿ ಮಾಡ್ತಾಯಿದ್ರು ಅಂದರೆ, ಅವರು ಕೂಡ ಅಷ್ಟೇ ಅವ್ರಿಗೆ ಕಿಡ್ನಿದೇನೋ ಡಯಾಲಿಸಿಸ್ ಅಂತಲೇ ಏನೋ ಪ್ರಾಬ್ಲಮ್ ಬರುತ್ತಲ್ವ, ಆ ಥರದ್ದು ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿ ಅವರು ಕೂಡ ಅವ್ರ ಮಗಳನ್ನ ಬಿಟ್ಟು ಅವರು ಕೂಡ ಹೋದರು. ಇದ್ರ ಮುಖಾಂತರ ಅವ್ರ ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ. ನಿಮ್ಮಂಥ ತಾಯ್ದಿರನ್ನೆಲ್ಲ ಕಳ್ಕೊತಾ ಇದ್ದರೆ ತುಂಬ ಬೇಜಾರಾಗುತ್ತೆ. ನಮಗೆ ನೋಡೇ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಾರಲ್ಲ ಅಂತ ನೋಡೇ ನಮಗೆ ಬೇಜಾರಾಗುತ್ತೆ. ಇನ್ನು ಅವರ ಮಕ್ಳುಗಳಿಗೆ ಇನ್ನೆಷ್ಟು ಬೇಜಾರಾಗಿರಬೇಡ. ಆ ನೋವುಗಳನ್ನ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ದೇವ್ರುಗಳು ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಸ್ನೇಹಿತರೆ, ಎಲ್ಲರೂ ಅಷ್ಟೇ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಬೇಕು, ನೋಡ್ಕೋತಾ ಇರಬೇಕು. ಏನಪ್ಪ ಮದುವೆ ಆಯಿತು, ಮಕ್ಕಳಾಯಿತು, ಇನ್ನೇನು ನಮ್ಗೆ ಇನ್ಯಾವ ಕಾಯಿಲೆ ಬರುತ್ತೆ ಅನ್ನೋದಲ್ಲ. ಅದೆಲ್ಲ ಆದಮೇಲೆ ನಮಗೆ ಕಾಯಿಲೆಗಳು ಶುರು ಆಗೋದು. ಹಾಗಾಗಿ ಸ್ನೇಹಿತರೆ, ಯಾರು ಕೂಡ ಅಷ್ಟೇ ಆರೋಗ್ಯದ ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡಬೇಡಿ. ಮನೆಯಲ್ಲಿ ತಾಯಿ ತಂದೆ ಇದ್ದರೆ ಚೆನ್ನಾಗಿ ನೋಡ್ಕೊಳ್ಳಿ. ಕೆಲವೊಬ್ಬರಿಗೆ ತಾಯಿ ತಂದೆ ಇದ್ದು ದೂರ ಆಗಿರ್ತಾರೆ. ಕೆಲವೊಬ್ಬರಿಗೆ ಅವರು ಕೆಲವೊಂದು ಕಾರಣಗಳಿಂದ ದೂರ ಆಗಿರ್ತಾರೆ. ಅಂಥವ್ರಿಗೂ ಕೂಡ ನೋವಾಗುತ್ತೆ. ಯಾವತ್ತೂ ಅಷ್ಟೇ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ತಂದೆ ತಾಯಿ ಇದ್ರೇ ನಾವು ಬಂದಿರೋದು. ಅವರಿಲ್ಲ ಅಂದರೆ ನಾವೆಲ್ಲಿ ಉಸಿರಾಡ್ತಾ ಇದ್ವಿ. ಈಗ ನಮ್ಮ ಮಕ್ಳುಗಳ್ನೂ ಅಷ್ಟೇ ನಾವು ಚೆನ್ನಾಗಿ ನೋಡ್ಕೋಬೇಕು. ಎಂಥವ್ರಿಗೂ ಅಷ್ಟೇ ತನ್ನ ತಾಯಿ ಮಕ್ಕಳನ್ನ ಬಿಟ್ಟು ಹೋಗ್ಬೇಕಾದ್ರೆ ಜೀವ ಎಷ್ಟು ಕೊರಗಿರುತ್ತೆ, ಎಷ್ಟು ನೋವು ಪಟ್ಟಿರುತ್ತೆ ಅನ್ನೋದು ನಾವು ತಾಯಿ ಆದಾಗೇ ನಮಗೆ ಅರ್ಥ ಆಗೋದು. ಈಗ ನಾವು ಒಂದು ತಾಯಿಯಾಗಿ ನಮ್ಮ ಮಕ್ಕಳನ್ನ ಒಂದು ಅರ್ಧ ಗಂಟೆ ಕಾಣಿಸಿಲ್ಲ ಅಂತಂದ್ರೇ ಎಷ್ಟು ಆಘಾತ ಮಾಡ್ಕೊತೀವಿ. ಹಾಗೆ ಅವರು ಇವತ್ತು ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಾದ್ರೆ ಅವ್ರ ಮನಸ್ಸಲ್ಲಿ ಎಷ್ಟು ನೋವಿತ್ತು, ಎಷ್ಟು ಸಂಕಟ ಇತ್ತು, ಅವರು ಹೃದಯ ಎಷ್ಟು ಬಡ್ಕೊತಾ ಇತ್ತು ಅಂತ ನಾವು ಒಂದು ತಾಯಿ ಆದವರು ಯೋಚನೆ ಮಾಡ್ಬೋದು. ಅಷ್ಟೇ ಸ್ನೇಹಿತರೆ ಹೇಳೋದು. ಸುಮಾ ಆಂಟಿ ಆತ್ಮಕ್ಕೆ ಶಾಂತಿ ಸಿಗಲಿ. ಎಲ್ಲರೂ ಕೂಡ ವಿಡಿಯೋ ಮಾಡಿ ಹಾಕ್ತಾಯಿದ್ದೀರಾ. ನನಗೂ ಕೂಡ ಒಂದು ವಿಡಿಯೋ ಮಾಡಿ ಹಾಕಬೇಕು, ಅವ್ರಿಗೆ ತಲುಪಬೇಕು ಅಂತ ನನಗೆ ಒಂದು ಅನ್ನಿಸ್ತು. ಹಾಗಾಗಿ ನಾನು ಕೂಡ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇದ್ರ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಅಷ್ಟೇ ಆರೋಗ್ಯದಲ್ಲಿ ಎಲ್ಲರೂ ಹುಷಾರಾಗಿರಿ. ಯಾವುದೇ ಒಂದು ಬಂತು ಅಂದರೂ ನೆಗ್ಲೆಕ್ಟ್ ಮಾಡಬೇಡಿ. ಈಗಿನ ಕಾಲನೇ ಹಾಗಾಗಿದೆ. ಯಾರು ಕೂಡ 100 ವರ್ಷ ಬದುಕೋಕ್ಕಾಗ್ತಾನೇ ಇಲ್ಲ. ಎಲ್ಲರೂ ಕೂಡ ಅಷ್ಟೇ ಚಿಕ್ಕ ವಯಸ್ಸಿಗೆ ಏನಾದರೂ ಒಂದು ಪ್ರಾಬ್ಲಮ್ಗಳು ಆಗಿ ಏನೋ ಒಂದು ಆಗ್ತಾಯಿದ್ದಾರೆ. ಆದರೆ ತಾಯಿ ತಂದೆ ಅನ್ನೋದು ನಮ್ಮ ಕಣ್ಣು ಕಾಣೋ ದೇವ್ರುಗಳು. ಇವತ್ತು ಅವರನ್ನು ನಾವು ಕಳ್ಕೊಂಡ್ರೆ ತುಂಬಾ ನಮ್ಮ ನೋವು ನಮಗೂ ಆಗುತ್ತೆ. ಅವರು ನಮ್ಮನ್ನು ಬಿಟ್ಟು ಹೋಗಬೇಕು ಅಂದರೆ ಅವ್ರಿಗೂ ತುಂಬ ಕಷ್ಟ ಆಗುತ್ತೆ. ಇಷ್ಟು ಹೇಳ್ತಾ ಸ್ನೇಹಿತರೆ, ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಕೊನೆಯದಾಗಿ ಸುಮಾ ಆಂಟಿಗಾಗಿರ್ಬೋದು, ಧನಲಕ್ಷ್ಮಿ ಅಮ್ಮ ಆಂಟಿಗಾಗಿರ್ಬೋದು, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಯಾಕಂದರೆ ಅವರ ಮಕ್ಕಳನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ರು. ತಾಯಿ ಅಂತ ಅಂದ್ರೇ ಒಂಥರ ಹಾಗೆ ಅಲ್ವಾ. ಹಾಗಾಗಿ ನಿಖಿತಾಸ್ ಕಿಚನ್ ಅಂತ ಅವರು ಅಷ್ಟೇ, ಅವ್ರನ್ನೂ ಕೂಡ ನಾನು ಫಾಲೋ ಮಾಡ್ತಾಯಿದ್ದೀನಿ. ಹಾಗೆ ಸ್ವಾತಿ ಗೌಡ ಆಗಿರ್ಬೋದು, ಸುಹಾಸ್ ಬ್ರದರು, ಅದೇ ಈ ಸುಮಾ ಗೌಡ್ರ ಮನೆ ಚಾನಲಲ್ಲಿ ಅವರು ಕೂಡ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ರು. ಅವ್ರ ಹೆಂಡತಿ ಪ್ರೆಗ್ನೆಂಟು, ಅವ್ರಿಗೆ ಒಂದು ಒಳ್ಳೆ ಆರೋಗ್ಯವಾದಂಥ ಮಗು ಹುಟ್ಟಿ ಅವ್ರ ಹೊಟ್ಟೆಲೇ ಸ್ವಾತಿ ಸಿಸ್ಟರ್ ಅಮ್ಮ ಸುಮಾ ಆಂಟಿ ಹುಟ್ಟು ಬರಲಿ ಅಂತ ಎಲ್ಲರೂ ಕೂಡ ಆಶಿಸ್ತೀವಿ. ನೀವು ಮತ್ತೆ ಹುಟ್ಟು ಬನ್ನಿ ಅಮ್ಮ. ನೀವು ನಿಮ್ಮಂಥವರೇ ಹುಟ್ಟು ಬಂದಿಲ್ಲ ಅಂದರೆ ಇನ್ನೇಗೆ? ನೀವು ಎಷ್ಟು ಪ್ರೀತಿ ತೋರಿಸ್ತೀರಿ, ನೀವೆಷ್ಟು ಕಾಳಜಿ ಮಾಡ್ತಾಯಿದ್ರಿ. ಅವರು ಕೂಡ ಅವ್ರ ಹೊಟ್ಟೆಲಿ ಒಂದು ಮಗು ಥರ ಹುಟ್ಟು ಬಂದು ಅವರು ನಿಮ್ಮ ಕಾಳಜಿ ಮಾಡಲಿ, ಇನ್ನೂ ಹೆಚ್ಚು ಪ್ರೀತಿಯಿಂದ ನಿಮ್ಮನ್ನು ನೋಡ್ಕೊಳ್ಳಿ ಅಂತ ದೇವರಲ್ಲಿ ನಾನು ಕೇಳ್ಕೊತೀನಿ. ಹಾಗೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾರು ಕೂಡ ಅಷ್ಟೇ ಯಾಮಾರಬೇಡಿ. ಆರೋಗ್ಯದ ವಿಚಾರದಲ್ಲಿ ತುಂಬ ಚೆನ್ನಾಗಿ ಕಾಳಜಿ ವಹಿಸಿ. ನಿಮ್ಮ ಮನೇಲಿರ್ತಕ್ಕಂಥ ಅಪ್ಪ ಅಮ್ಮ ಎಲ್ಲರೂ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದರೆ ತಂದೆ ತಾಯಿ ಮಕ್ಕಳು ಅಂದರೆ ಅದು ಯಾವತ್ತೂ ಅಷ್ಟೇ ಆ ಬಾಂಧವ್ಯ ಇದ್ದೇ ಇರುತ್ತೆ. ಒಳ್ಳೆಯವರಾಗಿರ್ಬೋದು ಮಕ್ಕಳು, ಇಲ್ಲ ತಾಯಿ ತಂದೆ ಕೆಟ್ಟವರಾಗಿರ್ಬೋದು, ಆ ಬಾಂಧವ್ಯ ಮಾತ್ರ ಯಾವತ್ತೂ ಹಾಗೇ ಇರುತ್ತೆ. ಇದ್ದಾಗಲೇ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಕೊನೆಯದಾಗಿ ಸುಮಾ ಆಂಟಿ, ನಾವು ತುಂಬ ಮಿಸ್ ಮಾಡ್ಕೊಂಡ್ವಿ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ. ದೇವರು ನಿಮಗೆ ಆದಷ್ಟು ಬೇಗ ನಿಮ್ಮ ಸೊಸೆ ಹೊಟ್ಟೆಲೆ ಅಥವಾ ನಿಮ್ಮ ಮಗಳು ಹೊಟ್ಟೆಲೆ ಹುಟ್ಟು ಬನ್ನಿ ಅಂತ ಆ ದೇವರಲ್ಲಿ ನಾನು ಕೇಳ್ಕೊತೀನಿ.